ನೋಟನ್ನು ನಾವು ತಮ್ಮ ಮುಂದೆ ಬಯಸ್ತಾ ಇದ್ದೇವೆ. ಪಡುಬಿದ್ರಿ ಪಾದಪೆಟ್ಟು ಶ್ರೀ ಕ್ಷೇತ್ರದಲ್ಲಿ ಸಂಪೂರ್ಣ ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶೋತ್ಸವ 2010ನೇ ಮೇ ತಿಂಗಳಲ್ಲಿ ನಡೆದಿತ್ತು. ತದನಂತರ ಲೋಕ ಕರ್ನಾಟಕವಾಗಿ ಸಂಪ್ರದಾಯದಂತೆ ಈ ವರ್ಷ ಕೂಡ ಬ್ರಹ್ಮಕಲಶ ಅಷ್ಟಬಂಧ ಹಾಕಿ ಬ್ರಹ್ಮಕಲಶವನ್ನು ನಡೆಸುವರೆ ಊರಿನ ಎಲ್ಲ ಭಗವದ್ ಭಕ್ತರು ಆಡಳಿತ ಸಮಿತಿ ನಿರ್ಧರಿಸಿದೆ. ಈ ದೇವಸ್ಥಾನದ ಬಗ್ಗೆ ಹೇಳುವುದಿದ್ರೆ ಸುಮಾರು 15ನೇ ಶತಮಾನದಷ್ಟು ಪುರಾತನ ದೇವಾಲಯವಾದ ಶ್ರೀ ಕ್ಷೇತ್ರವು ದ್ರಾವಿಡ ಶೈಲಿಯ ವೃತ್ತಾಕಾರವಾದಂತಹ ದೇವಾಲಯ. ಇದು ಬಹುಶಃ ಬಹಳ ಕಡಿಮೆ ಇರುವಂಥದ್ದು. ಎಲ್ಲರೂ ಆಯತಾಕಾರ ಚೌಕಾಕಾರವಾಗಿರುವಂಥದ್ದು. ನಮ್ಮಲ್ಲಿ ವೃತ್ತಾಕಾರ ಹಾಗೂ ಗಜ ಪುಷ್ಪ ಅಂದರೆ ಆನೆಯ ಒಂದು ಪಾದದಂತೆ ಹೊಂದಿರುವಂತಹ ಈ ದೇವಸ್ಥಾನ ಇದರ ಇದರ ಬಲಿಮೂರ್ತಿಯು ಸುಮಾರು 15ನೇ ಶತಮಾನದ್ದು ಎಂದು ಸಂಶೋಧಕರು ತಿಳಿಸಿದ್ದಾರೆ. ಈ ಮೂರ್ತಿ ಸಾಧಾರಣ 9ನೇ ಶತಮಾನಕ್ಕೆ ಎಂದು ಅಂದಾಜಿದೆ. ಈ ಸುಬ್ರಹ್ಮಣ್ಯ ದೇವರ ಬಲಭಾಗದಲ್ಲಿ ಧೂಮಾವತಿ ದೈವಸ್ಥಾನದಲ್ಲಿದ್ದು ಪ್ರಾಂಗಣದ ಎಡಭಾಗದಲ್ಲಿ ನಾಗ ಸಾನ್ನಿಧ್ಯವಿದೆ. ಈ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರದ ಶಕ್ತಿಯನ್ನು ನಾಗ ಮತ್ತು ಸುಬ್ರಹ್ಮಣ್ಯ ಈ ಸಮೀಕರಣವಾದಂತಹ ಶಕ್ತಿಯನ್ನು ಉದ್ದೀಪನಗೊಳಿಸುವರೆ ಅಲ್ಲಿ ಅಶ್ಲೇಷ ಬಲಿ ಸೇವೆ ಕೂಡ ನಡೆಯಲಿದೆ. ಡಿಸೆಂಬರ್ 21ರಂದು ದೇವತಾ ಪ್ರಾರ್ಥನೆ, ಉತ್ತರ ಮುಹೂರ್ತ, ತೋರಣ ಪ್ರತಿಷ್ಠೆ ಹಾಗೂ ವಾಸ್ತು ಪೂಜಾದಿಗಳು ಹಾಗೂ ಸಂಜೆ 8 ಗಂಟೆಗೆ ಮಾಜಿ ಧಾರ್ಮಿಕ ಪರಿಷತ್ ಸದಸ್ಯರಾದಂತಹ ಮುನಿಯಾಲು ಆಯುರ್ವೇದಿಕ್ ಕಾಲೇಜಿನ ಉಪ ಪ್ರಾಂಶುಪಾಲ ಪ್ರೊಫೆಸರ್ ಹರಿದಾಸ್ ಭಟ್ ಹೆಗ್ರ ಇವರಿಂದ ಒಂದು ಧಾರ್ಮಿಕ ಉಪನ್ಯಾಸ ನಡೆಯಲಿದೆ. ಹಾಗೂ ವಿನಾಯಕ ಯಕ್ಷ ಕಲಾತಂಡ ಕೆರೆಕಾಡು ಇವರಿಂದ ಯಕ್ಷಗಾನ ಬಯಲಾಟ ನಡೆಯಲಿದೆ. 22ರಂದು ಬೆಳಿಗ್ಗೆ 8ರಿಂದ ಆದ್ಯ ಗಣಪತಿ ಯಾಗ, ನವಗ್ರಹ ಯಾಗ, ನವಕ ಪ್ರಧಾನ ಯಾಗ, ಅಷ್ಟಬಂಧ ಪ್ರಕ್ರಿಯೆಗಳು, ಮಹಾ ಸುದರ್ಶನ ಯಾಗ ನಡೆಯಲಿದ್ದು ವಾಣಿ ಸತೀಶ್ ರಾವ್ ಯಲ್ಲೂರು ಇವರಿಂದ ಭಕ್ತಿ ಗಾಯನ, ಶಿವಳ್ಳಿ ಸ್ಪಂದನ ಮಂಗಳದೇವಿ ತಂಡ ಇವರಿಂದ ಭಜನಾ ಕಾರ್ಯಕ್ರಮ ಹಾಗೂ ಆದ್ರಿತ್ ಆಚಾರ್ಯ ಪಾದಬೆಟ್ಟು, ತುಳಸಿ ಆಚಾರ್ಯ ಪಾದಬೆಟ್ಟು ಹಾಗೂ ಕಾವ್ಯ ಆಚಾರ್ಯ ಪಾದಬೆಟ್ಟು ಇವರಿಂದ ವೀಣಾವಾದನ ಹಾಗೂ ಸ್ಥಳೀಯ ಪ್ರತಿಭೆಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯಲಿದೆ. 23ರಂದು ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಬಿಂಬ ಶುದ್ಧಿ ಪ್ರಕ್ರಿಯೆಗಳು, ಪ್ರಾಯಶ್ಚಿತ್ತ ಯಾಗಾದಿಗಳು, ನವಕ ಪ್ರಧಾನ ಯಾಗ, ಕಲಶ ಮಂಡಲ ರಚನೆ ನಡೆಯಲಿದ್ದು ಸಂಜೆ 8ರಿಂದ ನೃತ್ಯ ನಿಕೇತನ ಕೊಡಗೂರು ತಂಡದವರಿಂದ ಮಾನಸಿ ಸುಧೀರ್ ಇವರ ನಿರ್ದೇಶನದಿಂದ ನಾರಸಿಂಹ ನೃತ್ಯ ರೂಪಕ ಕೂಡ ನಡೆಯಲಿದೆ. ಡಿಸೆಂಬರ್ 24ರಂದು ಬೆಳಿಗ್ಗೆ 4ರಿಂದ ತತ್ವ ಕಲಶ ಪ್ರತಿಷ್ಠೆ, ತತ್ವ ಕಲಶಾಭಿಷೇಕ ಹಾಗೂ ನಾಗ ಸನ್ನಿಧಿಯಲ್ಲಿ ಅಶ್ಲೇಷ ಬಲಿ ಸೇವಾದಿಗಳು ಜರುಗಲಿದೆ. 25ರಂದು ಬೆಳಿಗ್ಗೆ 5:55ರ ವೃಶ್ಚಿಕ ಲಗ್ನ ಸುಮುಹೂರ್ತದಲ್ಲಿ ಬ್ರಹ್ಮ ಕುಂಭಾಭಿಷೇಕ ಮಹಾಪೂಜೆ ನಡೆಯಲಿದ್ದು ಮಧ್ಯಾಹ್ನ ಮಹಾ ಅನ್ನ ಸಂತರ್ಪಣೆ, ಸಂಜೆ ಉತ್ಸವ ಬಲಿ, ಮಹಾರಂಗ ಪೂಜೆ, ಭೂತ ಬಲಿ ಹಾಗೂ ಮಹಾ ಮಂತ್ರಾಕ್ಷತೆ ನಡೆಯಲಿದ್ದು ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಗುರ್ಮೆ ಸುರೇಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ. ಅದಮಾರು ಮಠದ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ಆಶೀರ್ವಚನ ನೀಡಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ನಮ್ಮ ಸಂಸದರಾದಂತಹ ಕೋಟ ಶ್ರೀನಿವಾಸ ಪೂಜಾರಿ ಅವರು, ಮಾಜಿ ಸಚಿವರಾದಂತಹ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರು, ಮಾಜಿ ಶಾಸಕರಾದಂತಹ ಸನ್ಮಾನ್ಯ ಲಾಲಾಜಿ ಆರ್ ಮೆಂಡನ್ರವರು ಹಾಗೂ MRG ಗ್ರೂಪ್ ಬೆಂಗಳೂರಿನ CMD ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರು, ಸದಾನಂದ ಕೆ ಶೆಟ್ಟಿ ಸದಾನಂದ ಗ್ರೂಪ್ ಆಫ್ ಹೋಟೆಲ್ಸ್ ಪೂನಾ, ಕರುಣಾಕರ ಶೆಟ್ಟಿ ರಾಜಕಿರಣ್ ಮೂಡು ಮನೆ ಹಾಗೂ ಪಡುಬಿದ್ರಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂತಹ ಶ್ರೀಮತಿ ಶಶಿಕಲಾ, ಶ್ರೀ ಕ್ಷೇತ್ರದ ತಂತ್ರಿಗಳಾದಂತಹ ರಾಧಾಕೃಷ್ಣ ಉಪಾಧ್ಯಾಯ, ಪಡುಬಿದ್ರಿ CA ಬ್ಯಾಂಕಿನ ಅಧ್ಯಕ್ಷರಾದಂತಹ ವೈ ಸುಧೀರ್ ಕುಮಾರ್, ಪ್ರೊಫೆಸರ್ ರತ್ನಾಕರ್ ಶೆಟ್ಟಿ ಅಗರನೇರು, ರಮೇಶ್ ರಾವ್ ರಾಯರಕೆರೆ ಹಾಗೂ ನಮ್ಮ ಆಡಳಿತ ಮುಖ್ಯಸ್ಥರಾದಂತಹ ಪಾಂಡ್ಯಾರು ಬರ್ಪಣಿ ಜಿತೇಂದ್ರ ಶೆಟ್ಟಿ ಹಾಗೂ ನಮ್ಮ ಸಮಿತಿಯ ಸದಸ್ಯರುಗಳು, ಊರಿನ ಹಿರಿಯರು ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವರು.